ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನದ ಪ್ರಬಂಧ ನೋಡ್ತಾ ಇದ್ದೀವಿ. ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಕುರಿತಾಗಿ ನಾವು ವಿಡಿಯೋ ಮಾಡಲು ಕೂಡ ಪ್ರಯತ್ನ ಪಡ್ತೇನೆ. ಹಾಗೇನೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇಲ್ಲಿ ಪೀಠಿಕೆ ಪ್ರಾರಂಭ ಮಾಡ್ತೇವಲ್ವಾ. ಯೋಗವು ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ. ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಮಾರ್ಗವೇ ಯೋಗ. ಇಂದಿನ ಒತ್ತಡದ ಯುಗದಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಲು ಯೋಗ ಅತ್ಯಂತ ಉಪಯುಕ್ತವಾಗಿದೆ ಅಂತಕ್ಕಂಥದ್ದಲ್ಲಿ ಪೀಠಿಕೆಯಲ್ಲಿ ಬರೆದಿದ್ದೇನೆ. ಅಥವಾ ಇಲ್ಲಿ 5 ಸಾಲಿನಲ್ಲಿ ಬರೆದಿದ್ದೇನೆ. ನೀವು 5 ಅಥವಾ 6 ಸಾಲಿನಲ್ಲಿ ಬರಿತಾ ಹೋಗಿ. ಓಕೆ, ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಬರಿತಾ ಹೋಗಿ. ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತೋಣ. ವಿವರಣೆಯನ್ನು ನಾನು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತಾನೆ. ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಅದೇ ರೀತಿಯಾಗಿ ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ. ಓಕೆನಾ. ವಿವರಣೆ ಮೊದಲನೇ ಪಾಯಿಂಟ್ ಇದರಲ್ಲಿ ನೋಡಿ, ಯೋಗ ದಿನದ ಆರಂಭ ಅಂತಕ್ಕಂಥದ್ದು. ಓಕೆ, ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ದಿನದ ಪ್ರಸ್ತಾವನೆ ಮಾಡಿದರು. 2014ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿತು ಅಂತಕ್ಕಂಥದ್ದು. ಆ ನಂತರ 2015ರ ಜೂನ್ 21ರಂದು ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಇದರಲ್ಲಿ ಎರಡನೇ ಪಾಯಿಂಟ್, ಜೂನ್ 21ರ ಮಹತ್ವ. ಯಾಕೆ ಜೂನ್ 21 ಮಾಡಬೇಕು ಅಂತಕ್ಕಂಥ ನೋಡಿದರೆ, ಇಲ್ಲಿ ಜೂನ್ 21 ವರ್ಷದಲ್ಲಿ ಅತಿ ದೊಡ್ಡ ಹಗಲು ಇರುವ ದಿನವಾಗಿದೆ. ಇದನ್ನು ಬೇಸಿಗೆ ಅಯನ ಸಂಕ್ರಾಂತಿ ಎಂದೂ ಕರೆಯುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಈ ದಿನಕ್ಕೆ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಎರಡನೇ ಪಾಯಿಂಟ್ ಆಯ್ತು. ಈಗ ಇಲ್ಲಿ ಮೂರನೇ ಪಾಯಿಂಟ್ ನೋಡ್ತೋಣ, ಯೋಗದ ಅರ್ಥ ಮತ್ತು ಉದ್ದೇಶ ಅಂತಕ್ಕಂಥದ್ದು. ಇದರಲ್ಲಿ ಪಾಯಿಂಟ್ ನೋಡ್ತೋಣ. ಯೋಗ ಎಂಬ ಪದವು ಸಂಸ್ಕೃತ ಯುಸ್ ಧಾತುವಿನಿಂದ ಬಂದಿದೆ. ಯೋಗ ಎಂದರೆ ಸೇರುವುದು ಅಥವಾ ಒಂದಾಗುವುದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಯಾವುದು ಒಂದಾಗುವುದು ಅಂದ್ರಿಗಿನ ದೇಹ, ಮನಸ್ಸು ಮತ್ತು ಆತ್ಮದ ಸಮನ್ವಯವೇ ಯೋಗದ ಮುಖ್ಯ ಉದ್ದೇಶವಾಗಿದೆ ಅಂತ ನೋಡ್ಬೋದು. ಓಕೆ, ನಾಲ್ಕನೇ ಪಾಯಿಂಟ್, ಯೋಗದ ವಿಧಗಳು ಅಂತಕ್ಕಂಥದ್ದು ಯಾವ್ಯಾವು ಅಂತ ನೋಡಿದ್ರೆ, ರಾಜಯೋಗ, ಹಠಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಅಂತಕ್ಕಂಥದ್ದು ಇವೆಲ್ಲ ಯೋಗದ ವಿಧಗಳು ಅಂತ ನೋಡ್ತೇವೆ. ಓಕೆ, ಅದಾದ ನಂತರ ಇಲ್ಲಿ 5ನೇ ಪಾಯಿಂಟ್ ನೋಡಿ ಮಕ್ಕಳೇ, ಯೋಗದ ಪ್ರಯೋಜನಗಳು ಅಂತಕ್ಕಂಥದ್ದು. ಯೋಗದ ಪ್ರಯೋಜನಗಳೇನಿದೆ, ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಯೋಗ ಮಾಡೋದ್ರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ. ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಅಂತಕ್ಕಂಥ ನೋಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಹೆಚ್ಚಿನ ಮಾಹಿತಿಗಳು ಇಲ್ಲಿ ಬರೀತಾ ಹೋಗಿ. ಓಕೆ, ನಾನು ಚಿಕ್ಕದಾಗಿ ಪಾಯಿಂಟ್ಸ್ ತಿಳಿಸೋಗಿದ್ದೀನಿ ಅಷ್ಟೇ. 6ನೇ ಪಾಯಿಂಟ್, ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವ ಅಂತಕ್ಕಂಥದ್ದು. ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಯೋಗ ಮಾಡೋದ್ರಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚುತ್ತದಂತೆ. ಆತ್ಮವಿಶ್ವಾಸ ಮತ್ತು ಶಿಸ್ತು ಬೆಳೆಯುತ್ತದೆ. ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಆ ನಂತರ ಉಪಸಂಹಾರ ಅನ್ಕೊಂಡು ತಿಳಿಸ್ತಾ ಹೋಗ್ತೇನೆ. ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರೀತಾ ಹೋಗ್ಬೋದು. ಓಕೆನಾ, ರೈಟ್. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದೇನೆ ನಾನು. ಉಪಸಂಹಾರ, ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಸಮಗ್ರ ಜೀವನ ಪದ್ಧತಿಯಾಗಿದೆ. ವಿಶ್ವ ಯೋಗ ದಿನವು ಯೋಗದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸುವ ಮಹತ್ವದ ದಿನವಾಗಿದೆ. ಆರೋಗ್ಯವೇ ಭಾಗ್ಯ ಎಂಬ ನುಡಿಯನ್ನು ಸಾಕಾರಗೊಳಿಸುವ ಶಕ್ತಿಯೇ ಯೋಗವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ, ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಕುರಿತಾಗಿ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಮತ್ತೊಂದು ಹೊಸ ವಿಷಯ ಬಿಟ್ಟಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.